ಸೂಪರ್ ಸೂಪರ್. ಸಾಕು, ಅಲ್ಲ ಅಲ್ಲ ಅನ್ಬಾರ್ದು. ಇಲ್ಲ ಅಲ್ಲ ಅಲ್ಲ ನೋಡು. ಹಾಯ್ ಎಲ್ಲರಿಗೂ ಹೇಳು. ಅನ್ನತ್ತೆ ನಿಮ್ಗೆ ನಂಗೆ ಹಾಕ್ಕೊಡು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಸ್ಪೆಷಲ್ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ತಂದಿದ್ದೀವಿ. ಅಂದ್ರೆ ಸಿಂಪಲ್ ಆಗಿ ಫ್ರೈ ಮಾಡೋಣ ಅನ್ಕೊಂಡಿದೀವಿ. ಆಹಾ, ಬಟ್ ಇದ್ರಲ್ಲಿ ಏನು ಸ್ಪೆಷಲ್ ಅಂತಂದ್ರೆ ಎಲ್ಲರೂ ಚಿಕನ್ ಮಾಡ್ತಾರೆ, ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಬಟ್ ಸ್ಪೆಷಲ್ ಏನಪ್ಪಾ ಅಂದ್ರೆ ಇವತ್ತು ಚಿಕನ್ ಮಾಡ್ತಾ ಇರೋದು ಯಾರು? ಯಶು. ಯಶು ಇವತ್ತು ಚಿಕನ್ ಯಶು ಮಾಡ್ತಾ ಇದ್ದಾನೆ. ಸೊ ಬನ್ನಿ ಮಾಡೋಣ, ಬನ್ನಿ. ಏನು ಓಕೆ, ಇವಾಗ ಆಲ್ರೆಡಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಎಲ್ಲ ಐಟಮ್ ಎಲ್ಲ ರೆಡಿ ಇದೆ, ನಾನು ತೋರಿಸ್ತೀನಿ. ಎಲ್ಲ ಹಾಕೋಬೇಕು. ಯಾವ ರೀತಿ ಸಿಂಪಲ್ ಆಗಿ ಯಾವ ರೀತಿ ಮಾಡೋದು ಅಂತ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಿ. ಯಶು ಚಿಕನ್ ಫ್ರೈ ನ ಮಾಡ್ತಾ ಇರೋದು ಯಶು ಕೈಲಿ ಇವತ್ತು ಚಿಕನ್ ಫ್ರೈ ಮಾಡಿಸ್ತಾ ಇದ್ದೀನಿ. ನೋಡೋಣ ಅವನು ಯಾವ ರೀತಿ ಮಾಡ್ತಾನೆ ಅಂತ. ಬಿಕಾಸ್ ನೀವೆಲ್ಲ ಅನ್ಕೋಬಹುದು ಇನ್ನು ಚಿಕ್ಕ ಹುಡುಗ ಅಂತ, ಬಟ್ ಅವನು ಸುಮಾರು 1-1.5 ವರ್ಷ ಇದ್ದ. ಅವಾಗಿಂದಾನೇ ಅವನಿಗೆ ಏನೋ ಒಂಥರ ಕುಕಿಂಗ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್. ಒಂದು ಫ್ರೂಟ್ಸ್ ಗಳಾಗಿರ್ಬೋದು, ಏನಾದ್ರೂ ಇದ್ರೆ ಸಾಕು. ಮತ್ತೆ ಅವನಿಗೆ ಆಟ ಸಾಮಾನುಗಳು ತಂದು ಕೊಟ್ಟಿದ್ರೆ ಅದನ್ನೆಲ್ಲ ತಗೊಂಡ್ ಹೋಗ್ಬಿಟ್ಟು ಪಾತ್ರೆ ಒಳಗಡೆ ಹಾಕೊಂಡು ಅಡಿಗೆ ಮಾಡೋ ತರ ಮಾಡೋದು. ಅಮ್ಮ ನೋಡು, ನಂದು ಸಾರ ಆಯ್ತು, ಅನ್ನ ಆಯ್ತು, ಪಲ್ಯ ಆಯ್ತು. ಸೊ ಈ ರೀತಿ ಹೇಳ್ತಿದ್ದೆ. ಸೊ ಅವನಿಗೆ ಕುಕಿಂಗ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇದೆ. ಸೊ ಹಾಗಾಗಿ ನೋಡೋಣ ಇವತ್ತು ಅವನ ಕೈಲಿ. ಬಟ್ ನಾನೇ ಎಲ್ಲ ಮಾಡೋದು, ಆದ್ರೂ ನೋಡೋಣ. ಸೊ ನಾನು ಹೇಳ್ಕೊಡ್ತೀನಿ, ಅವನು ಮಾಡ್ತಾನೆ, ನೋಡೋಣ ಬನ್ನಿ. ಸಾಕು ಸಾಕು, ಅದೆಲ್ಲ ರೆಕಾರ್ಡ್ ಆಗುತ್ತೆ ಶೂ. ಓಕೆ ಬಾ, ಇವಾಗ ಅಡಿಗೆ ಮಾಡೋಣ. ಅದು ಬೇಕು. ಅದು ಎಲ್ಲ ಕೊಡ್ತೀನಿ ನೋಡಿ. ನಾನ್ ಜಾಸ್ತಿ ಐಟಮ್ ಹಾಕ್ತಾ ಇಲ್ಲ, ಸಿಂಪಲ್ ಆಗೇನೆ ಮಾಡ್ತಾ ಇದ್ದೀನಿ. ಫಸ್ಟು ಈರುಳ್ಳಿ, ಮತ್ತೆ ಟೊಮೊಟೊ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಮತ್ತೆ ಪುದೀನ ಇಲ್ಲಿದೆ. ನೆಕ್ಸ್ಟು ಮಾಮೂಲಿ ಸಿಂಪಲ್ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮತ್ತೆ ಒಂದು 4 ಏಲಕ್ಕಿ, ಆಮೇಲೆ ಒಂದ್ ಸ್ವಲ್ಪ ಮೆಣಸು. ಜೀರಿಗೆ ಬೇಕು ಅಂತಂದ್ರೆ ಟೇಸ್ಟಿಗೆ ಹಾಕೋಬಹುದು, ಬಟ್ ನಾನಿಲ್ಲಿ ಹಾಕೋತಾ ಇಲ್ಲ. ಇವಾಗ ಸ್ಟಾರ್ಟ್ ಮಾಡೋಣ. ಚಿಕನ್ ಕೂಡ ಆಲ್ರೆಡಿ ಎಲ್ಲ ವಾಶ್ ಮಾಡ್ಬಿಟ್ಟು ನೀಟಾಗಿ ಅದನ್ನ ಇಟ್ಟಿದ್ದೀನಿ. ಯಶು, ಇವಾಗ ನೆಕ್ಸ್ಟ್ ಏನ್ ಹಾಕ್ಬೇಕು? ಇದು ಅಂದ್ರೆ ಆಯಿಲ್. ಹೇಳು, ಏನ್ ಹಾಕ್ಬೇಕು? ಆಯಿಲ್ ಅಲ್ಲ, ಆಯಿಲ್. ಆಯಿಲ್, ಎಸ್. ಓಕೆ, ಸೊ ಫಸ್ಟ್ ನಾನು ಆಯಿಲ್ ಹಾಕೋತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೀವು ಎಷ್ಟು ಚಿಕನ್ ತಗೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾನು ಸ್ವಲ್ಪನೇ ಆಯಿಲ್ ಹಾಕೋತೀನಿ. ಓಕೆ, ಫಸ್ಟ್ ಎಣ್ಣೆ ಕಾದಿದೆ. ಇವಾಗ ಏನ್ ಹಾಕ್ಬೇಕು ಇಶು? ಫಸ್ಟ್ ಟೊಮೊಟೊ ಅಲ್ಲ, ಇದೇನಿದು? ಆನಿಯನ್. ವೆರಿ ಗುಡ್. ಫಸ್ಟ್ ಆನಿಯನ್ ಹಾಕೋತಾ ಇದ್ದೀನಿ. ನೋಡಿ, ನಾನಿಲ್ಲಿ ಇಲ್ಲಿ ಮೈಕ್ ಹಾಕಿರೋದ್ರಿಂದ ಅವನಿಗೆ ಏನು, ನಾನು ನಮ್ಮ ಪಪ್ಪ ಜೊತೆ ಮಾತಾಡ್ತಿದ್ದೀನಿ ಅಂತ ಪಪ್ಪ ಜೊತೆ ಮಾತಾಡಕ್ ಟ್ರೈ ಮಾಡ್ತಿದ್ದಾನ ಅವನು. ಓಕೆ, ಇವಾಗ ಆನಿಯನ್ ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಇವಾಗ ನೆಕ್ಸ್ಟ್ ಇದೇನು? ಎಷ್ಟು? ಟೊಮ್ಯಾಟೊ. ಇದು ಮೆಣಸಿನ್ಕಾಯಿ.
ಸೊ ಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ಓಕೆ, ಈಗ ಇದನ್ನು ಕೂಡ ಸ್ವಲ್ಪ ಫ್ರೈ ಆಗಿದೆ. ನೆಕ್ಸ್ಟ್ ಎಷ್ಟು ಇದೇನಿದು? ಟೊಮ್ಯಾಟೊ. ಎಸ್. ಓಕೆ, ಇವಾಗ ಟೊಮ್ಯಾಟೊ ಕೂಡ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ. ಈಗ ನಾನು ಚಿಕನ್ ಹಾಕೋತೀನಿ. ಸ್ಲೋಲಿ ಸಾಲ್ಟ್ ಹಾಕಿ. ಎಷ್ಟು ಹಾಕ್ತೀಯಾ? ಒಂದು ಹಾಕ್ತೀಯಾ? ಹಾಕು ಹಾಕು, ಜಾಸ್ತಿ ಹಾಕ್ಬೇಕು. ಹಾಕು, ಇನ್ನು ಹಾಕು, ಇನ್ನು ಸ್ವಲ್ಪ. ಹಾ, ಓಕೆ ಸಾಕು. ಇದೇನಿದು? ಸಾಲ್ಟ್. ಏನ? ಇವಾಗ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಲ್ಲ, ಸಾಲ್ಟ್ ಹಾಕಿದ್ಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್ನ ಹಾಕೋತಾ ಇದ್ದೀನಿ. ಇವಾಗ ಏನ್ ಹಾಕಿದ್ದು? ಅಲ್ಲ, ಟರ್ಮರಿಕ್ ಪೌಡರ್. ಓಕೆ, ಇವಾಗ ಚಿಕನ್ ಸ್ವಲ್ಪ ಬೇಯಬೇಕು. ಅಷ್ಟರಲ್ಲಿ ನಾವು ಮಸಾಲೆ ಹಾಕೊಳ್ಳೋಣ. ಮಸಾಲೆಗೆ ಫಸ್ಟ್ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ನೋಡ್ಬೋದು, ನಾನು 1.5 kg ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಂಡಿದ್ದೀನಿ. ನೆಕ್ಸ್ಟ್ ಶುಂಠಿ, ನೆಕ್ಸ್ಟ್ ಸ್ವಲ್ಪ ಚಕ್ಕೆ ಕಾಣಿಸ್ತಾ ಇದೆ ಅನ್ಕೋತೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಒಂದು 4 ಮೆಣಸಿನಕಾಳು. ಇದಾದ್ಮೇಲೆ ನೆಕ್ಸ್ಟ್ ಕೊತ್ತಂಬರಿ ಮತ್ತೆ ಪುದೀನ ಎರಡನ್ನೂ ನಾನು ಮಿಕ್ಸಿಗೆ ಹಾಕ್ತೀನಿ. ಓಕೆ, ನೋಡಿ ಚೆನ್ನಾಗಿ ಇದು ಕುದೀತಾ ಇದೆ. ನೀರೆಲ್ಲ ಸ್ವಲ್ಪನೂ ಇರಬಾರ್ದು, ಪೂರ್ತಿಯಾಗಿ ಡ್ರೈ ಆಗಬೇಕು. ಆಮೇಲೆ ನಾವು ಮಸಾಲೆ ಹಾಕೋದ್ರಿಂದ ಚಿಕನ್ ಫ್ರೈ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಮೊದಲಿಗೆ ಇದೆಲ್ಲ ಪೂರ್ತಿಯಾಗಿ ನೀರು ಹಿಂಗೋವರೆಗೂ ವೆಯ್ಟ್ ಮಾಡ್ತೀನಿ. ಇವಾಗ ಅದು ನೀರು ಪೂರ್ತಿಯಾಗಿ ಹಿಂಗಿದೆ. ಈ ಟೈಮಲ್ಲಿ ನಾನು ಪೇಸ್ಟ್ ಮಾಡಿರುವಂತಹ ಮಸಾಲೆನ ಹಾಕ್ತಾ ಇದ್ದೀನಿ. ಏನ್ ಹಾಕಿದ್ವಿ ಈಗ? ಮಸಾಲೆ. ಮತ್ತೇನೇನ್ ಹಾಕಿದ್ವಿ? ಏನ್ ಹಾಕಿದ್ವಿ? ಒಂದ್ 5 ನಿಮಿಷ ಬೆಂದಾದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನ ಹಾಕೊಳ್ಳಿ. ಮತ್ತೆ ರುಚಿಯನ್ನ ನೋಡ್ಬಿಟ್ಟು ಉಪ್ಪನ್ನ ಹಾಕಿ ಮತ್ತೆ ಇನ್ನೊಂದು 5 ನಿಮಿಷ ಬೇಯಿಸಿದ್ರೆ ಚಿಕನ್ ಫ್ರೈ ರೆಡಿ. ರೈಸ್, ಚಪಾತಿ, ಪೂರಿ, ರೊಟ್ಟಿ ಇದೆಲ್ಲದಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಇದು ಪೂರ್ತಿಯಾಗಿ ಆಗಿದೆ. ನಾನೀಗ ಆಫ್ ಮಾಡ್ತಾ ಇದ್ದೀನಿ. ಓಕೆ ಗಾಯ್ಸ್, ನೋಡ್ತಾ ಇರ್ಬೋದು ನೀವು, ತುಂಬಾನೇ ಚೆನ್ನಾಗಿದೆ. ಟೇಸ್ಟು ಫೈನಲಿ ಆಗಿದೆ ನೋಡಿ. ನನಗಿಷ್ಟು ಸಾಕು. ಸೊ ಹಾಗಾಗಿ ನಾನು ಇಷ್ಟು ಮಾತ್ರ ಮಾಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕೊಳ್ಳಿ. ಬೇಕು ಅಂದ್ರೆ ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣನ್ನು ಕೂಡ ನೀವು ಹಾಕೋಬಹುದು. ಸೊ ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದಾಗಿದೆ. ಸೊ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷ ಮುಚ್ಚಿಟ್ಟು. ಸೊ ಇಲ್ಲಿಗೆ ಚಿಕನ್ ಫ್ರೈ ಕಂಪ್ಲೀಟ್ ಆಗಿದೆ. ಫ್ರೈ ಎಲ್ಲ ಆದಮೇಲೆ ಯಶು ಅಮ್ಮ ನನಗೆ ದೋಸೆ ಬೇಕು ಅಂದ. ಸೊ ಹಾಗಾಗಿ ದೋಸೆ ಇಟ್ಟಿತ್ತು. ಅದಕ್ಕೆ ನಾನು ಬರೀ ದೋಸೆ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಅದಕ್ಕೆ ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಈರುಳ್ಳಿ ದೋಸೆಯನ್ನು ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಫ್ರೈ ಜೊತೆ ಈರುಳ್ಳಿ ದೋಸೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಈರುಳ್ಳಿ ಹಾಕಿರ್ತೀವಲ್ಲ, ಅದ್ರ ಫ್ಲೇವರ್ ಅಂತೂ ಸಖತ್ ಟೇಸ್ಟ್ ಕೊಡ್ತಾ ಇರುತ್ತೆ. ಹಾಗಾಗಿ ನಾನು ಈರುಳ್ಳಿ ದೋಸೆಯನ್ನು ಕೂಡ ಮಾಡಿಕೊಂಡೆ. ಈರುಳ್ಳಿ ದೋಸೆ, ಕಾಯಿ ಚಟ್ನಿ, ಫ್ರೈ, ಸೈಡ್ಗೆ ಈರುಳ್ಳಿ ಮತ್ತೆ ಸೌತೆಕಾಯಿ. ಸೊ ನೋಡ್ಬೋದು. ಈಗ ಯಶುಗೆ ಟೇಸ್ಟ್ ಮಾಡಿಸ್ತೀನಿ.
ಯಶು ಆನಿಯನ್ ದೋಸೆ. ಚಿಚ್ಚಿ ಬೇಕಾ ಚಟ್ನಿ ಬೇಕಾ? ಚಟ್ನಿ ಬೇಡ. ಹೆಂಗಿದೆ ಹೆಂಗಿದೆ ಹೇಳೋ. ಯಮ್ಮಿ ಸೂಪರ್. ಓಕೆ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಮಕ್ಕಳಿಗೆ ಈ ರೀತಿಯಾಗಿ ಅಂದ್ರೆ ಒಂದೇ ಹಾಕ್ಬೇಡಿ. ಸೊ ಕ್ಯಾರೆಟ್, ಸೌತೆಕಾಯಿ, ಈ ರೀತಿಯಾಗಿ ಈರುಳ್ಳಿ ಇವೆಲ್ಲ ಕೊಡಿ ಮಕ್ಕಳು. ಮತ್ತೆ ಇದು ಸ್ವಲ್ಪ ಸ್ಟೀಮ್ ಮಾಡಿಬಿಟ್ಟು ಕಾಳು ಅವನ್ನೆಲ್ಲ ಕೊಡಿ, ಆರೋಗ್ಯವಾಗಿರ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಊಟ ಎಲ್ಲ ಆದಮೇಲೆ ಮನೆ ಕೆಲಸನೂ ಕೂಡ ಮುಗಿಸಿ ಯಶು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅವನ ಜೊತೆ ಕಾಲ ಕಳೀತಾ ಇದ್ದೀನಿ. ಅವನ ಜೊತೆ ಕಾಲ ಕಳೀತಾ ಇದ್ದರೆ ನನಗಂತೂ ತುಂಬಾ ಖುಷಿ ಆಗುತ್ತೆ. ಮಕ್ಕಳ ಜೊತೆ ಕಾಲ ಕಳೆದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ. ಸರ್ಕಲ್ ಬಾಕ್ಸ್ ಟ್ರಯಾಂಗಲ್ ಇಲ್ಲ. Triangle. Blue. Take blue. This one. No. Very good. Take this one. No. Good boy. Toe box. Triangle. ಅಪ್ಪ ಅಮ್ಮ ಮಕ್ಕಳ ಜೊತೆ ಕಾಲ ಕಳೆಯೋದ್ರಿಂದ ಮಕ್ಕಳಿಗೆ ಸಂತೋಷ ಕೂಡ ಆಗುತ್ತೆ, ಅದ್ರ ಜೊತೆಗೆ ಅವರ ಮಾನಸಿಕ ದೈಹಿಕ ಬೆಳವಣಿಗೆಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಕೂಡ ನಿಮ್ಮ ಮಕ್ಕಳ ಜೊತೆ ಆದಷ್ಟು ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಮಕ್ಕಳ ಜೊತೆ ಎಷ್ಟು ನಾವು ಟೈಮ್ನ ಸ್ಪೆಂಡ್ ಮಾಡ್ತೀವೋ ಅಷ್ಟು ಮಕ್ಕಳಿಗೆ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. Last.